ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಎಲ್ಲೇ ಇದ್ದರೂ ಕೂಡಲೇ ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸು, ನನ್ನ ತಾಳ್ಮೆ ಪರೀಕ್ಷಿಸಬೇಡ, ಪ್ರಜ್ವಲ್ಗೆ ದೇವೇಗೌಡರ ಖಡಕ್ ವಾರ್ನಿಂಗ್. ಪ್ರಜ್ವಲ್ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸಲು ಎಚ್ಡಿಕೆ, ಡಿಕೆಶಿ ಮೊದಲಾದವರ ಹೆಸರು ಹೇಳುತ್ತಿದ್ದಾರೆ. ಹಾಸನದ ಬಿಜೆಪಿಯ ಮಾಜಿ ಶಾಸಕ ಮತ್ತವರ ಆಪ್ತರ ಮೂಲಕ ಪೆನ್ ಡ್ರೈವ್ ಹಂಚಿಕೆಯಾಗಿದೆ. ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಆರೋಪ. ಎಸ್ಐಟಿ ತನಿಖೆಯಿಂದ ಪೆನ್ ಡ್ರೈವ್ ಹಗರಣದ ನಿಜವಾದ ಅಪರಾಧಿಗಳು ಹೊರಬರುವುದು ಕಷ್ಟ ಸಾಧ್ಯ. ಕೂಡಲೇ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು, ಜಿಲ್ಲಾ ಜೆಡಿಎಸ್ ಒತ್ತಾಯ. ಪ್ರಜ್ವಲ್ ನೀನು ಎಲ್ಲಿಯೇ ಇದ್ದರೂ ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆ ಪತ್ರವನ್ನ ಹಂಚಿಕೊಂಡಿರುವ ಅವರು, ಈ ಎಚ್ಚರಿಕೆಗೆ ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗಿರುವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಕೂಡಲೇ ಹಿಂದಿರುಗಿ ಬರಬೇಕು. ನಾನು ಮೇ 18ನೇ ತಾರೀಖಿನಿಂದ ದೇವಸ್ಥಾನಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಮಾತನಾಡಿದ್ದೆ. ಆತ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರುವ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು. ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ನಾನು ಈ ನಿಲುವನ್ನ ನನ್ನ ಮಗ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಗರಣ ಹೊರಬಿದ್ದ ಮೊದಲ ದಿನದಿಂದಲೇ ಪ್ರತಿಪಾದಿಸಿದ್ದಾರೆ. ಈ ಕೆಲವು ವಾರಗಳಿಂದ ಜನರು ನನ್ನ ಮತ್ತು ನನ್ನ ಕುಟುಂಬದವರ ಕುರಿತಾಗಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದೆಲ್ಲವೂ ನನಗೆ ತಿಳಿದಿದೆ. ನಾನು ಅವರು ಮಾತನಾಡುವುದನ್ನ ನಿಲ್ಲಿಸುವ ಪ್ರಯತ್ನ ಮಾಡುವುದಿಲ್ಲ. ನಾನು ಅವರನ್ನ ಟೀಕೆ ಮಾಡಲು ಹೋಗುವುದಿಲ್ಲ. ಈ ಹಗರಣದ ಎಲ್ಲ ಸತ್ಯಾಂಶಗಳು ಹೊರಬರುವವರೆಗೂ ಅವರು ತಾಳ್ಮೆಯಿಂದ ಕಾಯಬೇಕಿತ್ತು ಎಂದು ಅವರೊಂದಿಗೆ ವಾದಕ್ಕೆ ಇಳಿಯುವುದಿಲ್ಲ. ಪ್ರಜ್ವಲ್ನ ಚಟುವಟಿಕೆಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವನನ್ನ ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ. ಅವನ ಈಗಿನ ಚಲನವಲನ ಮತ್ತು ಅವನ ವಿದೇಶಿ ಯಾತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ. ನಾನು ನನ್ನ ಆತ್ಮಸಾಕ್ಷಿಗೆ ಮಾತ್ರ ಉತ್ತರಿಸಬಲ್ಲೆ. ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ. ನಾನು ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ರಾಜಕೀಯ ಪಿತೂರಿಗಳು, ಚುನಾವಣೆಗಳು, ವೇಕ್ಷಗಳು ಮತ್ತು ಮಿಥ್ಯಾರೋಪಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡಲು ಹೋಗುವುದಿಲ್ಲ. ಅವುಗಳನ್ನು ಮಾಡಿದವರು ದೇವರಿಗೆ ಉತ್ತರಿಸಬೇಕಾಗುತ್ತದೆ ಮತ್ತು ತಾವು ಎಸಗಿದ ಕೃತ್ಯಗಳಿಗೆ ಸೂಕ್ತ ಬೆಲೆ ತರಬೇಕಾಗುತ್ತದೆ ಎಂದು ನಂಬಿದ್ದೇನೆ. ನನ್ನ ಸತ್ಯ ಮತ್ತು ನೋವಿನ ಹೊರೆಯನ್ನ ಭಗವಂತನ ಪಾದತಳದಲ್ಲಿ ಇರಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ, ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು. ಇದನ್ನ ನಾನು ಯಾವುದೇ ಮುಲಾಜು ಮುರ್ಜಿ ಇಲ್ಲದೆ ಹೇಳುತ್ತಿದ್ದೇನೆ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಯಬೇಕು. ಅವನು ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನ ಎದುರಿಸಬೇಕಾಗುತ್ತದೆ. ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ಆದರೆ ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗಿರುವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ನಾನಾಗಲಿ ನನ್ನ ಕುಟುಂಬದವರಾಗಲಿ ಈ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಭರವಸೆ ಕೊಡುತ್ತೇನೆ. ಇದರಲ್ಲಿ ಯಾವುದೇ ಭಾವನೆಗೆ ಸಿಲುಕದೆ ಅವನು ಎಸಗಿದ್ದಾನೆ ಎನ್ನಲಾದ ಕೃತ್ಯಗಳು ಮತ್ತು ತಪ್ಪುಗಳಿಂದ ನೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗುವುದಷ್ಟೇ ನನಗೆ ಮುಖ್ಯ. ಜನರ ವಿಶ್ವಾಸವನ್ನ ಮರಳಿ ಪಡೆಯುವುದಷ್ಟೇ ನನ್ನ ಗುರಿ. ಜನರು 6 ದಶಕಗಳ ಕಾಲದ ನನ್ನ ರಾಜಕೀಯ ಜೀವನದುದ್ದಕ್ಕೂ ನನ್ನ ಜೊತೆಗೆ ನಿಂತಿದ್ದಾರೆ. ಅವರಿಗೆ ನಾನು ಸದಾ ಋಣಿ ಮತ್ತು ನಾನು ಬದುಕಿರುವವರೆಗೂ ಅವರ ಹಿತದ ವಿರುದ್ಧ ನಡೆದುಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಹಾಗೂ ಪೆನ್ ಡ್ರೈವ್ ಹಗರಣದ ತನಿಖೆ ದಿಕ್ಕು ತಪ್ಪಿಸಲು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲಾದವರ ಹೆಸರು ಹೇಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ತಿರುಗೇಟು ನೀಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರು ನಿಜವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ಬಂಧಿಸಿ ಎಂದು ತನಿಖೆ ನಡೆಸಲಿ. ಪೆನ್ ಡ್ರೈವ್ ಸೃಷ್ಟಿಯಾಗಿದ್ದು ಹಾಸನದಲ್ಲೇ. ಇಲ್ಲಿಂದಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊದಲಾದವರಿಗೆ ಹೋಗಿದೆ. ಅಮಿತ್ ಶಾ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಬೇಡ ಎಂದು ಹೇಳಿದಾಗ ಕುಮಾರಸ್ವಾಮಿ ಅವರಿಗೆ ತಿಳಿದಿರಲಿಲ್ಲವೇ? ಈ ಬಗ್ಗೆ ಕೂಲಂಕುಷ ತನಿಖೆ ಮಾಡಿಸಿದ್ರೆ ಪೆನ್ ಡ್ರೈವ್ ಮೂಲ ತಿಳಿಯಲಿದೆ. ಬಿಜೆಪಿಯವರೇ, ಅದರಲ್ಲೂ ಹಾಸನದ ಮಾಜಿ ಶಾಸಕ ಮತ್ತವರ ಆಪ್ತರ ಮೂಲಕ ಪೆನ್ ಡ್ರೈವ್ ಹಂಚಿಕೆಯಾಗಿದೆ. ತನಿಖೆ ಮಾಡಿದರೆ ಹೊರಬರಲಿದೆ. ಆದರೆ ಕುಮಾರಸ್ವಾಮಿಗೆ ಇದೆಲ್ಲ ಗೊತ್ತಿದ್ದರೂ ಬಾಯಿ ಬಿಡುತ್ತಿಲ್ಲ. ಏಕೆ? ಪೆನ್ ಡ್ರೈವ್ ಹಂಚಿಕೆ ಕಾರಣದಿಂದಲೇ ಮಾಜಿ ಶಾಸಕರ 2 ಆಪ್ತರನ್ನ ಬಂಧಿಸಲಾಗಿದೆ. ಹೀಗಿದ್ದರೂ ಡಿಕೆಶಿ ಅವರ ಮೇಲೆ ಆರೋಪ ಮಾಡುವುದು ಎಷ್ಟು ಸರಿ ಎಂದು ಕೇಳಿದರು. ಈ ರೀತಿಯ ಸುಳ್ಳು ಆರೋಪ ನಿಲ್ಲಿಸಿ ಜನರ ಎದುರು ಕಾಮಿಡಿಯನ್ ಆಗಬೇಡಿ ಎಂದರು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಾಗೂ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಏನು ಹಾಸನದಲ್ಲಿ ಸಂಸದರು ನಡೆಸಿದಂಥ ಏನು ಒಂದು ಪೆನ್ ಡ್ರೈವ್ ಸ್ಟೋರಿ ಇದೆ, ಇದರ ಬಗ್ಗೆ ಮೂಲ ಎಲ್ಲಿ ಕಾಯಿಲೆ
ಶುರುವಾಯಿತು ಅನ್ನೋದನ್ನ ತನಿಖೆ ಮಾಡೋದನ್ನು ಬಿಟ್ಟು ಪೆನ್ ಡ್ರೈವ್ ಯಾರು ಹಂಚಿದ್ರು, ಪೆನ್ ಡ್ರೈವ್ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ. ಈಗ ಆಗಬೇಕಾಗಿರೋದೇನು, ಸಂತ್ರಸ್ತೆಯರು ಏನಾಗಿದೆ, ಹಾಸನದ ಮಹಿಳೆಯರ ಗೌರವ ಏನಾಗಿದೆ, ಅದಕ್ಕೆ ಯಾವ ರೀತಿ ತನಿಖೆಗೆ ಸಹಕಾರ ಮಾಡಿ ತನಿಖೆಗೆ ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಈ ಪೆನ್ ಡ್ರೈವ್ ಹಗರಣದಲ್ಲಿ ಏನು ಸಂಸದರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಯಾವ ರೀತಿ. ಮುಖಂಡ ಎಚ್.ಕೆ. ಮಹೇಶ್ ಮಾತನಾಡಿ, ಪೆನ್ ಡ್ರೈವ್ ಸಿದ್ಧವಾಗಿದ್ದು ಹಂಚಿಕೆ ಮಾಡಿರುವ ವಿಷಯ ಕುಮಾರಸ್ವಾಮಿ ಸೇರಿ ಎಲ್ಲರಿಗೂ ಗೊತ್ತಿದೆ. ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿದೆ. ಈಗಾಗಲೇ ಬಂಧಿತರಾಗಿರುವ ಮಾಜಿ ಶಾಸಕ ಆಪ್ತರಿಗೆ ಪೆನ್ ಡ್ರೈವ್ ಎಲ್ಲಿಂದ ಬಂತು, ಅನೇಕರ ಮೇಲೆ ಎಸ್ಐಟಿ ದಾಳಿ ಮಾಡಿದೆ. ಅವರೆಲ್ಲ ಯಾರ ಕಡೆಯವರು ಎಂಬುದು ಎಲ್ಲರಿಗೂ ಗೊತ್ತಾಗಿದೆ. ನಗರದ ಅಶೋಕ ಹೋಟೆಲ್ನಲ್ಲಿ ಯಾರೆಲ್ಲ ಪೆನ್ ಡ್ರೈವ್ ನೋಡಿದರೂ ಮಾರನೇ ಅನೇಕ ಕಡೆಗಳಲ್ಲಿ ಪೆನ್ ಡ್ರೈವ್ ಚೆಲ್ಲಾಡಿದ್ದು ಎಲ್ಲವೂ ಗುಟ್ಟಾಗಿ ಉಳಿದಿಲ್ಲ. ಅವರ ಮೇಲೂ ತನಿಖೆ ಮಾಡಿ ಎಂದು ಕುಮಾರಸ್ವಾಮಿ ಏಕೆ ಹೇಳ್ತಿಲ್ಲ ಎಂದು ಕೇಳಿದ್ರು. ಈ ಬಗ್ಗೆ ತನಿಖೆ ನಡೆಸಿದ್ರೆ ಎಲ್ಲವೂ ತಿಳಿಯಲಿದೆ, ಅಸಲಿ ಮಂದಿ ಸಿಕ್ಕಲಿದ್ದಾರೆ ಎಂದರು. ನಾನು ಒತ್ತಾಯ ಮಾಡ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರ ಮಾತನ್ನ ಖಂಡಿಸ್ತಾ ಇದ್ದೀವಿ. ದಿಕ್ಕು ತಪ್ಪಿಸ್ತಕ್ಕಂಥ ದಾರಿನ ಮಾಡಬೇಡಿ. ನಿಮಗೇನಾದ್ರು ಶಕ್ತಿ, ನೈತಿಕತೆ, 2 ಸತಿ ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ನಿಮಗೆ ಪ್ರಾಮಾಣಿಕತೆ ಇದ್ದರೆ ನೀವು ನೇರವಾಗಿ ಇಲ್ಲಿ ನಡೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಇಡಿಸಿ ತನಿಖೆ ಮಾಡಿಸಿ. ಹೇಳಿ. ಈ ಬಿಜೆಪಿ ಮಾಜಿ ಶಾಸಕರು ಹಳಬ್ರು ಅಂದ್ರೆ ಯಾರ್ರಿ? ಇನ್ನೂ 100 ಸತಿ ಹೇಳ್ತಾರೆ ಅಂದ್ರೆ, ಇನ್ನೂ 100 ಸತಿ ಹೇಳ್ತಾರಾ? ಯಾರು? ನಾವು ಈಗ ನಮ್ಮ ಸರ್ಕಾರ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅನ್ನೋದು ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದೀವಿ. ನಾವಿಬ್ರು ಕುತ್ಕೊಂಡು ನಮ್ಮ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದೀವಿ. ಅವ್ರು ಏನಾರ ನಮ್ಮ ಮೇಲೆ ಕ್ರಮ ತಗೊಳ್ಳಿ. ನಾವು ನಮ್ಮ ಸರ್ಕಾರದ ಮೇಲೆ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಎಸ್ಐಟಿ ತನಿಖೆಯಿಂದ ಪೆನ್ ಡ್ರೈವ್ ಹಂಚಿಕೆ ಹಗರಣದ ನಿಜವಾದ ಅಪರಾಧಿಗಳು ಹೊರಬರುವುದು ಕಷ್ಟ ಸಾಧ್ಯ. ತನಿಖಾ ತಂಡದ ನಡೆಯ ಬಗ್ಗೆ ನಮಗೆ ಅನುಮಾನ ಇದ್ದು ಕೂಡಲೇ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಜಿಲ್ಲಾ ಜೆಡಿಎಸ್ ಒತ್ತಾಯಿಸಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಪೆನ್ ಡ್ರೈವ್ ಹಂಚಿದ್ದಾರೆಂದು ಕಾರ್ತಿಗೌಡ, ಪುಟ್ಟರಾಜ್ ಸೇರಿ 5 ಮಂದಿಯ ವಿರುದ್ಧ ನಾವು ದೂರು ನೀಡಿ ಜಾಮೀನು ತಿರಸ್ಕಾರ ಆಗಿದ್ದರೂ ಅವರನ್ನು ಬಂಧಿಸಿಲ್ಲ. ನನ್ನ ಬಳಿ ಪೆನ್ ಡ್ರೈವ್ ಇದೆ ಎಂದಿದ್ದ ಕಾರ್ತಿಗೌಡ ಅವರನ್ನ ಸಿಐಟಿಗೆ ಕಣ್ಣಾಮುಚ್ಚಲೆ ಆಡಿಸುತ್ತಿದೆ ಎಂದು ಅನುಮಾನ ವ್ಯಕ್ತಪಡಿಸಿದ ಅವರು, ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಮಾಡಿದ ದೇವರಾಜೇಗೌಡ ಅವರನ್ನ ಜೈಲಿಗೆ ಕಳುಹಿಸಲಾಗಿದೆ. ಡಿಸಿಎಂ ಸಿಡಿ ಶಿವಣ್ಣ ಅವರ ಮೇಲೆಯೇ ಆರೋಪ ಇದೆ. ಅವರ ಅಧೀನದಲ್ಲಿಯೇ ಎಸ್ಐಟಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಗೃಹ ಸಚಿವರು ಸಿಎಂ ಅಡಿಯಾಳಾಗಿ ಕೆಲಸ ಮಾಡುತ್ತಿರುವುದರಿಂದ ನ್ಯಾಯ ಹೊರಬರುವುದು. ಅಪರಾಧಿಗಳಿಗೆ ಶಿಕ್ಷೆಯಾಗುವ ಖಾತ್ರಿ ಇಲ್ಲ. ಹಾಗಾಗಿ ಸಿಬಿಐಗೆ ಒಪ್ಪಿಸಬೇಕು. ಈ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕು. ಪೆನ್ ಡ್ರೈವ್ ಮಾಡಿದ್ದು ಯಾರು, ಹಂಚಿದವರನ್ನ ಪತ್ತೆ ಹಚ್ಚಿ ಕ್ರಮ ಜರುಗಿಸಬೇಕು. ಹಾಗೆಯೇ ಡಿಸಿಎಂ ಅವರಿಂದ ರಾಜೀನಾಮೆ ಪಡೆದು ಸಿಬಿಐಗೆ ವಹಿಸಿ ಎಂದು ಆಗ್ರಹಿಸಿದರು. ಘನ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನಮ್ಮ ರೇವಣ್ಣವರಿಗೆ ಬೇಲ್ ಸಿಗ್ತಕ್ಕಂಥ ಕೆಲಸ ಆಗಿದೆ. ಅದು ಸಮಾಧಾನ ನಮಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ತಂದಿದೆ. ಆದರೆ ಇನ್ನೂ ವಿಶೇಷವಾಗಿ ಆ ಒಂದು ಕೇಸ್ನಿಂದ ಮುಕ್ತರಾಗಿ ಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಿದಾಗ ಮಾತ್ರ ನಮಗೆಲ್ಲ ಸಂತೋಷ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಘನ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ. ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ರೇವಣ್ಣರು ಏನು ಅಭಿವೃದ್ಧಿ ಹರಿಕಾರರಾಗಿ ದೇವೇಗೌಡರು ಮತ್ತು ರೇವಣ್ಣರು ಈ ಜಿಲ್ಲೆಯ ಅಭಿವೃದ್ಧಿಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲಸಗಳು ಅಭಿಮಾನ, ಅದ್ರ ಜೊತೆಗೆ ದೇವರ ದಯೆ, ರೇವಣ್ಣರಿಂದ ವಿಮುಕ್ತರಾಗ್ತಾರೆ ಅಂತ ನಮ್ಮ ಬಲವಾದ ಒಂದು ನಂಬಿಕೆ ಇದೆ. ಜೊತೆಗೆ ಸ್ನೇಹಿತರೆ, ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್, ನಿರ್ದೇಶಕ ಬಿದ್ರಿಕೆರೆ ಜಯರಾಮ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ, ಜಿಲ್ಲಾ ಜೆಡಿಎಸ್ ವಕ್ತಾರ ರಘುಹೊಂಗೆರೆ, ವಕೀಲರಾದ ಶೇಷಾದ್ರಿ ಕ್ರಾಂತಿ ಇದ್ದರು. ಮಲೆನಾಡಿನಲ್ಲಿ ಮಿತಿಮೀರಿರುವ ವನ್ಯಜೀವಿ ಹಾವಳಿಗೆ ಕಡಿವಾಣ ಹಾಕುವಂತೆ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮನವಿ ಮಾಡಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಕಾಡಾನೆ ಹಾಗೂ ಇತರೆ ವನ್ಯಜೀವಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಸ್ಥಳೀಯರ ಬದುಕು ಚಿಂತಾಜನಕ ಆಗಿದೆ. ಕಾಡಾನೆಗಳಿಂದ ಜೀವಹಾನಿ ಮಾತ್ರವಲ್ಲದೆ ಆಸ್ತಿಪಾಸ್ತಿ ನೆಲನಷ್ಟವೂ ಆಗಿದೆ. ಬೆಳೆ ನಷ್ಟಕ್ಕೆ ಸರ್ಕಾರ, ಅರಣ್ಯ ಇಲಾಖೆ ನೀಡುವ ಪರಿಹಾರ ತೀರಾ ಕಡಿಮೆ, ಅದು ಸಕಾಲಕ್ಕೆ ದೊರಕುತ್ತಿಲ್ಲ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಸಂಚಾರ, ಚಲನವಲನದ ಬಗ್ಗೆ ಸರಿಯಾದ ಮಾಹಿತಿ ಸಿಗುತ್ತಿಲ್ಲ. ಎಲ್ಲಿ ಬೀಡು ಬಿಟ್ಟಿವೆ, ಯಾವಾಗ ಬೆಳೆ ನಾಶ ಮಾಡುತ್ತವೆ ಎಂಬುದನ್ನು ತಿಳಿಯದಾಗಿದೆ. ಆದ್ದರಿಂದ ಮಲೆನಾಡು ಭಾಗದಲ್ಲಿರುವ
ಎಲ್ಲ ಆನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕು ಎಂದು ಆಗ್ರಹಿಸಿದರು. ಕಾಡಾನೆ ಜೊತೆಗೆ ನವಿಲು, ಜಿಂಕೆ, ಕಾಡುಹಂದಿ, ಮಂಗ, ಕಾಡೆಮ್ಮೆಗಳನ್ನು ಸ್ಥಳಾಂತರ ಮಾಡಬೇಕು. ಕಾಡಾನೆ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು 2022ರಲ್ಲಿ ಹೈಕೋರ್ಟ್ಗೆ ಪಿಐಎಲ್ ಹಾಕಲಾಗಿದೆ. ವಿಚಾರಣೆ ನಡೆಸಿದ ಕೋರ್ಟ್ ಪ್ರತಿ 2 ತಿಂಗಳಿಗೊಮ್ಮೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಪರಿಶೀಲನೆ ನಡೆಸಿ ಕಾಡಾನೆ ಹಾಗೂ ಕಾಡು ಪ್ರಾಣಿಗಳಿಂದಾಗುವ ಆಗುಹೋಗುಗಳ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದರೂ ಅದರ ಪಾಲನೆ ಆಗುತ್ತಿಲ್ಲ ಎಂದು ಆಪಾದಿಸಿದರು. ಇನ್ನಾದರೂ ಕೋರ್ಟ್ ಆದೇಶ ಪಾಲಿಸಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ತುಂಬ ಸಾರಿ ನಾವು ಆನೆ ಸಮಸ್ಯೆಗಳ ಬಗ್ಗೆ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿದ್ದೀವಿ. ಆದರೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಅದನ್ನು ತಮ್ಮ ಮುಂದೆ ಇವತ್ತು ಹೇಳಬೇಕು ಅಂಥೇಳಿ ಪುನಃ ಬಂದಿದ್ದೀವಿ. ಯಾಕೆಂತಂದರೆ ಈಗಾಗಲೇ ಸಣ್ಣ ಪುಟ್ಟ ಬೆಳೆಗಾರರು ಅವರ ಒಂದು ಜಮೀನಲ್ಲಿ ಸಾಗುವಳಿ ಬಾಡದಲ್ಲೇ ತುಂಬ ಜನ ಮಲೆನಾಡಿನಲ್ಲಿ ಹಾಳು ಬಿಟ್ಟಿದ್ದಾರೆ. ಆ ಹಾಳು ಬಿಟ್ಟಂಥ ಜಾಗದಲ್ಲಿ ಕಾಡು ಬೆಳೆದ್ಬಿಟ್ಟು ಅರಣ್ಯ ಪ್ರಾಣಿಗಳಿಗೆ ಇದು ಮತ್ತು ಕೂಡ ಒಂದು ಉತ್ತಮ ಸ್ಥಳ ಅಂತಾಗಿದೆ. ಈಗಾಗಲೇ ಅರಣ್ಯ ನಮ್ಮ ಕೃಷಿ ಪ್ರದೇಶದ ಅಂಚಿನಲ್ಲಿರ್ತಕ್ಕಂಥ ಅರಣ್ಯದಲ್ಲಿ ಹಲವಾರು ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಚಟುವಟಿಕೆಗಳು ನಡೆಸ್ತೀವಿ ಅಂತ ಹೇಳಿಬಿಟ್ಟು ಕಾಡು ನಾಶ ಆಗಿರೋದು ತಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಹೊಸೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಹೊಸದಾಗಿ ಒಂದು ಗಣಿಗಾರಿಕೆ ಮಾಡೋಂಥ ಒಂದು ಅವಕಾಶಗಳನ್ನು ಕೂಡ ಸರ್ಕಾರದಿಂದ ಪಟ್ಟಬದ್ಧ. ಪತ್ರಿಕಾಗೋಷ್ಠಿಯಲ್ಲಿ ಕೆಜಿಎಫ್ ಉಪಾಧ್ಯಕ್ಷ ಬಿಎಂ ನಾಗರಾಜ್, ರಾಮಚಂದ್ರ, ಯತೀಶ್, ಪುಟ್ಟೇಗೌಡ, ಪುಟ್ಟಸ್ವಾಮಿ ಇದ್ದರು. ಮುಂದಿನ ತಿಂಗಳು 3ರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳಿಗೆ ತೊಡರುಗಾಲು ಹಾಕುವೆ, ಗೆಲ್ಲುವ ವಿಶ್ವಾಸವಿದೆ ಎಂದು ಕೆಸಿ ಪುಟ್ಟಸಿದ್ದಶೆಟ್ಟಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೆ ನಾನು ಎಂಎಲ್ಸಿ ಆಗಿದ್ದಾಗ ಸಾವಿರಾರು ಬೋಧಕರಿಗೆ ಸೇವಾ ಭದ್ರತೆ ಕೊಡಿಸಿದ್ದೇನೆ. ಶಿಕ್ಷಕರ ಸಮಸ್ಯೆಗಳಿಗೆ ಹೋರಾಟ ಮಾಡಿದ್ದೇನೆ. ಹೀಗಾಗಿ ಶಿಕ್ಷಕ ಬಂಧುಗಳು ನನ್ನನ್ನು ಬೆಂಬಲಿಸಬೇಕು. ಎಲ್ಲಾ ಜಿಲ್ಲೆಗಳಲ್ಲೂ ಸುತ್ತಾಡಿ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕಡೆ ಉತ್ತಮ ವಾತಾವರಣ, ಗೆಲ್ಲುವ ಭರವಸೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಅವರು 4 ಬಾರಿ ಗೆದ್ದು ಯಾವುದೇ ಕೆಲಸ ಮಾಡಿಲ್ಲ. ಹೀಗಾಗಿ ಅವರನ್ನ ಮತದಾರರು ತಿರಸ್ಕಾರ ಮಾಡಲಿದ್ದಾರೆ. ಹಾಗೆಯೇ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರು 124 ಕೋಟಿ ರು ಒಡೆಯರಾಗಿದ್ದು ಶಿಕ್ಷಣ ಇಲಾಖೆಯ ಗಂಧ ಗೊತ್ತಿಲ್ಲದ ಇಂಥವರು ಮೇಲ್ಮನೆಗೆ ಹೋಗುವುದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲೂ ಅನುಕೂಲ ಆಗದು ಎಂದರು. ನಮ್ಮ ತುಮಕೂರು, ಕೋಲಾರ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪಕ್ಷೇತರಾಗಿ ನಿಂತರು. ಆವಾಗ ಅತ್ಯಂತ ಬಹುಮತದಿಂದ ಆಯ್ಕೆಯಾದರು. ಇವರು ಆಯ್ಕೆ ಆದಮೇಲೆ ಶಿಕ್ಷಕರ ಬೇಡಿಕೆಗೋಸ್ಕರ ತುಂಬ ಹೋರಾಟ ಮಾಡಿ ಕೆಲವು ಸೌಲಭ್ಯಗಳು ನಮಗೆ ಕೊಡಿಸ್ಕೊಟ್ಟಿದ್ದಾರೆ. ನಮಗೆ ಮೊದಲು ಗ್ರೇಡ್ 1 ಅಂತ ಇದ್ದರೂ ಸಹ ಸರ್ಕಾರ ಕೊಟ್ಟಿರಲಿಲ್ಲ. ಅದನ್ನು ಹೋರಾಟ ಮಾಡಿ ಗ್ರೇಡ್ ಹುದ್ದೆ ಕೊಟ್ಟು ಪ್ರತಿ ಸ್ಕೇಲನ್ನು ಕೊಡಿಸಿದರು. ಅದಾದ ನಂತರ 10,000 ಉಪನ್ಯಾಸಕರು ಮತ್ತು ಶಿಕ್ಷಕರು ಕಾಂಟ್ರಾಕ್ಟ್ ಶಿಕ್ಷಕರಾಗಿದ್ದರು. ಅವರೆಲ್ಲರಿಗೂ ಕನ್ಫರ್ಮ್ ಮಾಡಿದರು. ಮತ್ತು ಪ್ರೌಢಶಾಲಾ ಶಿಕ್ಷಕರು ಹೆಡ್ ಮಾಸ್ಟರ್ 50% ಇತ್ತು. ಯಾರು ಪ್ರೌಢಶಾಲಾ ಶಿಕ್ಷಕರಾಗಿದ್ದು MA MSc ಮಾಡ್ಕೊಂಡಿದ್ದರಿಗೆ ಲೆಕ್ಚರರ್ ಪೋಸ್ಟ್ ಕೊಡಿಸಿರು. 50% ಲೆಕ್ಚರರಾಗಿ ಹೋಗ್ತಾಯಿದ್ವಿ, 50% ಹೆಡ್ ಮಾಸ್ಟರ್ ಆಗಿ ಹೋಗ್ತಾಯಿದ್ವಿ ಅಂತ ಸೌಲಭ್ಯವನ್ನು ಕೊಡಿಸ್ಕೊಟ್ರು. ಜೊತೆಗೆ ಆಮೇಲೆ ಏನು ತಿದ್ದುಪಡಿ ತಂದರು. ಯಾರು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಆಯ್ಕೆ ಕೆಲಸ ಮಾಡ್ತಿದ್ದಾರೋ ಅವರು ಯಾವುದು ಡಿಗ್ರಿಯಲ್ಲಿ ಸಬ್ಜೆಕ್ಟ್ ಅದ್ರಲ್ಲಿ ಮಾಡ್ಕೊಂಡಿದ್ರೆ ಮಾತ್ರ MA MScನ ಅವ್ರಿಗೆ ಮಾತ್ರ ಕೊಡಬೇಕು ಅಂತಲೂ ಒಂದು ತಿದ್ದುಪಡಿ ಮಾಡಿಸಿರು. ಅಂಥದ್ರು ಸಹ ಇವರು. ಪತ್ರಿಕಾಗೋಷ್ಠಿಯಲ್ಲಿ ಪಿ ಲಕ್ಷ್ಮೀಪತಿ, ತಿಮ್ಮ ಹನುಮಯ್ಯ, ಗಂಗಾಧರ, ಶಿವಕುಮಾರ್ ಸೇರಿದಂತೆ ಮೊದಲಾದವರಿದ್ದರು. ಪತ್ನಿಯನ್ನ ಪಕ್ಕದ ಮನೆಯ ವ್ಯಕ್ತಿ ರೇಗಿಸಿದ್ದಾನೆಂಬ ಕಾರಣಕ್ಕಾಗಿ ಚಾಕುವಿನಿಂದ ಹರಿದು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೇಲೂರು ತಾಲೂಕಿನ ಹಳೆ ಉತ್ಪತ್ತನಹಳ್ಳಿಯಲ್ಲಿ ಮಾರುತಿ ನಗರದಲ್ಲಿ ಬುಧವಾರ ನಡೆದಿದೆ. ಈ ಸಂಬಂಧ ಹಲ್ಲೆಗೊಳಗಾದ ವ್ಯಕ್ತಿ ಶಿವು ಮಾತನಾಡಿ, ಬುಧವಾರ ಬೆಳಗ್ಗೆ ಪಕ್ಕದ ಮನೆಯ ನಿವಾಸಿಯಾದ ಗಜೇಂದ್ರರವರ ಪತ್ನಿಯನ್ನ ವಿಜಲ್ ಹಾಕಿ ರೇಗಿಸಿದ್ದಾನೆಂದು ಅಪಾರ್ಥ ಮಾಡಿಕೊಂಡು ಮನೆಯ ಬಳಿ ನನ್ನನ್ನ ನಿಂದಿಸಿ ಅಪಮಾನ ಮಾಡಿ ಗಲಾಟೆ ನಡೆಸಿದ್ದಾರೆ. ಗಜೇಂದ್ರ ಅವರ ಪತ್ನಿ ನನ್ನಿಂದ ಏನೂ ತಪ್ಪು ನಡೆದಿಲ್ಲ ಎಂದು ತಿಳಿಸಿದರೂ ಸಹ ಅದೇ ದಿನ ಸಂಜೆ ಮತ್ತೆ ಬಂದು ಜಗಳ ಮಾಡಿ ನನ್ನ ಮೇಲೆ ಗಜೇಂದ್ರ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಕುಟುಂಬದವರೆಲ್ಲ ಸೇರಿ ನನ್ನ ಪತ್ನಿಯ ಮೇಲೂ ಹಲ್ಲೆ ನಡೆಸಿದ್ದಾರೆ. ಸದ್ಯ ಇಬ್ಬರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಏನು ಅಪರಾಧ ಮಾಡದ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಪಕ್ಕದ ಮನೆಯವರೇ ಬೆಳಗಿಂದ ಬಂದು ಅವರೇ ಜಗಳ ಮಾಡ್ತಾಯಿದ್ರು. ಮತ್ತೆ ಸಂಜೆ ಏಕಬುಕ್ಕಿ ಬಂದು ಹೊಡೆದಾಡ್ಬಿಟ್ಟು ಚಾಕಲ್ ಹಾಕಿ ಚುಚ್ಚಿದ್ರು. ಏನು ವಿಷಯ ಕಾರಣ ಅದೇ, ನಾನು ಅವ್ರ ಹೆಂಡ್ತಿನೇನ ರೇಗಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಬೆಳಗಿಂದನೂ ಜಗಳ ಮಾಡ್ತಾಯಿದ್ರು. ಅವ್ರ ಮಿಸ್ಸಸ್ಸು ಬಂದು ಹೇಳಿದ್ರು, ಅದು ಆ ಥರ ಏನು ಮಾಡಿಲ್ಲ, ಅವರು ಸುಮ್ಮನೆ ಅವ್ರ ಹತ್ರ ಜಗಳ ಮಾಡಬೇಡಿ ಅಂತ ಹೇಳಿದ್ರು. ಹಂಗಾದ್ರೆ ಇವ್ರು ಕೇಳಿಲ್ಲ, ಬೆಳಗಿಂದನೂ ಜಗಳ ಮಾಡ್ತಾಯಿದ್ರು. ಸಂಜೆ ಜೋರಾಗಿ ಮಾತನಾಡ್ಕೆ ಬಂದು ಅವ್ರ ಜೊತೆ ಇನ್ನೊಬ್ಬನು ಕರ್ಕೊಬಂದು ಅವ್ರ ಮನೆಯವರು, ಅವ್ರ ಅಪ್ಪ, ಅವ್ರ ಅಮ್ಮ, ಒಬ್ಬ ಹುಡುಗ, ಅವನು ಎಲ್ಲ ಸೇರಿಸಿ ಚುಚ್ಚಿರೋದು.
ಅವ್ರ ಹೆಸರುಗಳು ಹೇಳಿ, ಯಾರು ಚುಚ್ಚಿದ್ದು, ಪಕ್ಕದ ಅವ್ರ ಹೆಸರು ಏನು? ಅವ್ರು ಉಮೇಶ್ ಅಂತ ಅವ್ರ ಅಪ್ಪನ ಹೆಸರು, ಅವ್ರ ಅಮ್ಮನ ಹೆಸರು ಲಲಿತಾ ಅಂತ, ಹುಡುಗನ ಹೆಸರು ಇನ್ನೊಬ್ಬ ಫ್ರೆಂಡಿನ ಹೆಸರು ರವಿ ನಿಡ್ಗೋಡು ಅನ್ನೋ ಏನೋ ಇರುತ್ತೆ, ಅವನ ಹೆಸರು ಗಜೇಂದ್ರ ಅಂತ. ಚುಚ್ಚಿದವ್ರ ಹೆಸರು ಗಜೇಂದ್ರ. ನನಗೆ ನಾನು ಹೆಂಡ್ತಿ ಬಿಡ್ತಾರೆ. ನ್ಯಾಯ ಬೇಕು. ಏನಕ್ಕೆ ಮಾಡಿರೋ, ಏನಕ್ಕೋಸ್ಕರ, ಏನು ಈ ಕಾರಣನೇ ಇಲ್ದೇ ಹೆಂಗೆ ಅವ್ರು ನನಗೆ ಹಲ್ಲೆ ಮಾಡಿದರು? ಅದು ಮಾರಣಾಂತಿಕ ಹಲ್ಲೆ. ಚಾಕುಲ್ ಬಂದು ಚುಚ್ಚಿ ಇಲ್ಲಿ. ಏನು ಮಾಡೋದು ಕೆಲಸ? ನಾವು ಆಟೋ ಡ್ರೈವರು, ತೋಟಕ್ಕೆ ಕೆಲಸಕ್ಕೆ ಹೋಗ್ತೀವಿ. ಅವ್ರು ಗೊತ್ತಿಲ್ಲ ಸರ್, ಪಕ್ಕದ. ನಾವು ಇಂದು ಬಳಸುತ್ತಿರುವ ಕೆರೆಗಳು ಅತ್ಯಮೂಲ್ಯವಾದ ಆಸ್ತಿ. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಪೀಳಿಗೆಗೆ ಕೆರೆಕಟ್ಟೆಗಳನ್ನು ಉಳಿಸಿ ಅಭಿವೃದ್ಧಿಪಡಿಸಲು ಎಲ್ಲರ ಸಹಕಾರ ಮುಖ್ಯವೆಂದು ತಹಶೀಲ್ದಾರ್ ಮಮತಾ ಎಂ ಮನವಿ ಮಾಡಿದರು. ಬೇಲೂರು ತಾಲೂಕಿನ ಚೌಡನಹಳ್ಳಿ ಗ್ರಾಮದ ದೊಡ್ಡ ಕೆರೆಯಲ್ಲಿ ಹೂಳೆತ್ತುವ ಕಾಮಗಾರಿ ಪೂರ್ಣವಾಗಿರುವುದನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿ ಪುನಶ್ಚೇತನಗೊಳಿಸಿದ ಈ ಕೆರೆ ಜನರ ಅನುಕೂಲಕ್ಕಾಗಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನ 1 ತಿಂಗಳೊಳಗೆ ಪೂರ್ಣಗೊಳಿಸಲಾಗಿದ್ದು, ಜನರು ಇದರ ಸದುಪಯೋಗ ಪಡೆಯಬೇಕು. ಎಲ್ಲಿ ಕೆರೆಗಳು ಅಭಿವೃದ್ಧಿಯಾಗಿಲ್ಲ ಅವುಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು. ಯಾರೇ ಕೆರೆ ಒತ್ತುವರಿ ಮಾಡಿದ್ರೂ ಕಂಡು ಬಂದರೂ ತೆರವುಗೊಳಿಸಿ ಕೆರೆಗಳನ್ನು ಉಳಿಸಲಾಗುವುದೆಂದರು. ನಾವು ಪ್ರಕೃತಿಯ ಮಡಿಲಲ್ಲಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ, ಮನಸ್ಸಿಗೆ ಆಹ್ಲಾದ ಉಂಟು ಮಾಡುತ್ತೆ. ಈಗಾಗಲೇ ನಮಗೆ ಎಲ್ಲ ತಿಳಿದಿರೋ ಹಾಗೆ ಹಲವಾರು ಕಡೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ಕೆರೆಗಳು ಅಭಿವೃದ್ಧಿ ಆಗಿಲ್ಲ, ಒತ್ತುವರಿ ಆಗಿದೆ, ಅದನ್ನು ತಾಲೂಕು ಆಡಳಿತದ ಜೊತೆಗೆ, ಸಂಬಂಧಪಟ್ಟಂತಹ ತಾಲೂಕು ಆಡಳಿತದ ಜೊತೆಗೆ ಅವ್ರ ಜೊತೆ ಕೈಗೂಡಿಸ್ಕೊಂಡು ಒತ್ತುವರಿ ತೆರವು ಮಾಡಿಸ್ಕೊಂಡು ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘ ಸಂಸ್ಥೆಯವರು. ಅವ್ರಿಗೆ ವಿಶೇಷವಾಗಿ ನಾನು ಸ್ವಾಮಿಯ ಆಶೀರ್ವಾದ ಕೇಳ್ತಾ ಜೊತೆಗೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಕರಗಡ ಮತ್ತು ಚೌಡನಹಳ್ಳಿ ಕೆರೆನ ಅಭಿವೃದ್ಧಿ ಮಾಡಿದ್ದಾರೆ. ಕರಗಡ ಕೆರೆಯಲ್ಲಿ ಈಗಾಗಲೇ ಅದು ಮುಖ್ಯ ರಸ್ತೆಯಲ್ಲಿ ಇರೋದ್ರಿಂದ ಜನಗಳಿಗೆ ತುಂಬ ಅದು ನೋಡೋದಕ್ಕೆ ತುಂಬ ಕೂಡ ಖುಷಿಯಾಗುತ್ತೆ. ಹಾಗೆ ಚೌಡನಹಳ್ಳಿ ಕೆರೆ ಸುಮಾರು ಒಂದು 20-25 ದಿನದ ಹಿಂದೆ ನಾನು ಬಂದಿದ್ದೆ ಇದೇ ಸ್ಪಾಟ್ ವಿಸಿಟ್ ಮಾಡೋದಕ್ಕೆ. ಬಟ್ ಆವಾಗ ಕೆರೆ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ನಾವು ನೋಡ್ತಾ ಇದ್ದೀವಿ. ಸೊ ಆ ವ್ಯತ್ಯಾಸ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವೆಲ್ಲ ರೈತರಲ್ಲಿ, ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಪ್ರಕೃತಿ ಉಳಿಸಿ, ಕೆರೆಗಳನ್ನು ಉಳಿಸಿ. ಕೆರೆಗಳು ಮತ್ತು ಕೆರೆಗಳು ಉಳಿದ್ರೆ ಮಾತ್ರ ನಾವುಗಳು ಕೂಡ ಅಥವಾ ಪ್ರಾಣಿ ಪಕ್ಷಿಗಳು ಅಥವಾ ದನಕರುಗಳು ಉಳಿಯೋದಕ್ಕೆ ಸಾಧ್ಯ ಅಂತ ನಾವು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ಕೂಡ ಕೆರೆ ಅಭಿವೃದ್ಧಿ ಸಮಿತಿಯ ಸದಸ್ಯ ಭೋಗಮಲ್ಲೇಶ್ ಮಾತನಾಡಿ, ಗ್ರಾಮದಲ್ಲಿ ಕೆರೆ ಪುನಶ್ಚೇತನಗೊಳಿಸುವುದರಿಂದ ಇಲ್ಲಿ ರೈತರಿಗೆ, ಜಾನುವಾರುಗಳಿಗೆ ತುಂಬಾ ಅನುಕೂಲವಾಗಲಿದೆ. ಸರ್ಕಾರ ಇಂತಹ ಕೆರೆ ಅಭಿವೃದ್ಧಿಗೆ ಕೋಟ್ಯಾಂತರ ರು ಖರ್ಚು ವೆಚ್ಚ ಮಾಡಿದರೂ ಇಷ್ಟೊಂದು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಲು ಸಾಧ್ಯವಿಲ್ಲ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದಡಿ ಕೇವಲ 25 ದಿನಗಳಲ್ಲಿ ಅಂದಾಜು 9 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದು ಶ್ಲಾಘನೀಯ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಂದು ಮೀಟಿಂಗ್ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದು ಗೋಯ್ದು ಹೋಗ್ತಾರಲ್ಲ, ನಿಮ್ಮ ಕೆರೆನ ನಾವು ಸಂಘದಿಂದ ಅಭಿವೃದ್ಧಿ ಮಾಡ್ತೀವಿ ಅಂತ. ಆಯಿತು ಬನ್ನಿ, ಮೀಟಿಂಗ್ ಕರೆದು ಬಂದೆಲ್ಲ ಆಯಿತು, ಬಂದು ತೀರ್ಮಾನ ಮಾಡೋದು, ಆಯಿತು ಮಾಡೋಣ ಬಡಿ ಅಂದು ಅಲ್ಲಿಂದ ಶುರುವಾಯಿತು. ಆಮೇಲೆ ಕರಗಡದ ಕೆರೆನ ಫಸ್ಟ್ ಮಾಡ್ತಿದ್ರು. ಅದಾದಮೇಲೆ ಮೊದಲೇ ನೀರು ತುಂಬಿತ್ತು, ಭಾರಿ ನೀರು ಹಿಂಗೋಗೋದಿಲ್ಲ ಕೆರೆ. ಇದು ನೀರನ್ನು ಖಾಲಿ ಮಾಡಿ ಫೆಬ್ರವರಿ ತಿಂಗಳು ನೀರು ಖಾಲಿ ಮಾಡಿ ಏಪ್ರಿಲಲ್ಲಿ ಕಾಮಗಾರಿ ಶುರು ಮಾಡಿದ್ದು. ಒಂದು ಏನಪ್ಪ ಅಂದರೆ, ಇವತ್ತು ಬದುಕಬೇಕು, ರೈತ ಬದುಕಬೇಕಾದ್ರೆ ಕೆರೆಗಳು ಇರಲೇಬೇಕು. ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ನೀರನ್ನ ಫಸ್ಟು ಗಾಳಿ ನೀರು ಎರಡು ಬೇಕೇ ಬೇಕು, ಆಮೇಲೆ ಆಹಾರ ನೋಡುತ್ತವೆ. ಹಾಗಾಗಿ ಇವತ್ತು ಒಳ್ಳೆ ಕೆಲಸ ಆಗಿದೆ. ಒಳ್ಳೆ ಕೆಲಸ ಅಂದರೆ ಇವತ್ತು ಸರ್ಕಾರದಿಂದ ಕಾಮಗಾರಿ ಹಾಕೋದು 25 ಲಕ್ಷ ಕೊಟ್ಟಿದ್ರೆ ಕಾಮಗಾರಿ ಆಗ್ತಿರಲಿಲ್ಲ. ಅಂಥದ್ದನ್ನು ಇಲ್ಲಿ ಏನು ಇದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಧರ್ಮಾಧಿಕಾರಿಗಳಿಂದ ಕೊಟ್ಟಂಥ ಅನುದಾನದಲ್ಲಿ ಇನ್ನೂ ಸ್ವಲ್ಪ ಹಣನ ಉಳಿಸಿ ಕಾಮಗಾರಿನ ಮುಗಿಸಿದ್ದಾರೆ. ಇನ್ನು ರೈತರು ಸ್ವಂತ ಮಣ್ಣನ್ನು ತಗೊಂಡೋಗಿದ್ದಾರೆ. ಅದು ಎಲ್ಲ ಸೇರಿ 7 ಲಕ್ಷ ರೂಪಾಯಿ ಕಾಮಗಾರಿ ಪೂರ್ತಿ ಮುಗಿದಿದೆ. 5 ಲಕ್ಷ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಬಂದಿರೋದಂಥದ್ದು. ಇನ್ನು 2.5 ಲಕ್ಷ ಏನು ಟ್ರ್ಯಾಕ್ಟ್ರಿಗಳ ರೈತರು ಮಾಡ್ಕೊಂಡಿರೋಂಥದ್ದು. ಎರಡೂ ಕೂಡ 7 ಲಕ್ಷದಲ್ಲಿ ಇಷ್ಟು ಕಾಮಗಾರಿ ಆಗಿದೆ ಅಂದರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್, ಕೃಷಿ ಅಧಿಕಾರಿ ಗೋವಿಂದಪ್ಪ, ಗ್ರಾಮಸ್ಥರಾದ ಶಿವಣ್ಣ ಸೇರಿದಂತೆ ಗ್ರಾಮಸ್ಥರಿದ್ದರು. ಬೇಲೂರು ಪಟ್ಟಣದ ವಾರ್ಡ್ ನಂಬರ್ 7ಕ್ಕೆ ಭೇಟಿ ನೀಡಿದ ಪುರಸಭೆ ಮಾಜಿ ಅಧ್ಯಕ್ಷ ತೀರ್ಥಕುಮಾರಿ ವೆಂಕಟೇಶ್ ತಮ್ಮ ವಾರ್ಡಿನ ಸ್ವಚ್ಛತೆ ಬಗ್ಗೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಪಟ್ಟಣದೆಲ್ಲೆಡೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಹರಡುತ್ತಿದ್ದು, ಪಟ್ಟಣದ ನಾಗರಿಕರು ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯೂ, ಮಲೇರಿಯಾ ಪ್ರಕರಣಗಳಿಗೆ ತುತ್ತಾಗುತ್ತಿದ್ದಾರೆ. ಇದರಿಂದ ನಿತ್ಯ ಸಾರ್ವಜನಿಕರು ಭಯಭೀತರಾಗಿರುವುದನ್ನು ಪುರಸಭೆ ಮನಗಂಡು ಪುರಸಭೆಯಿಂದ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು, ಅದರಂತೆ ಇಂದು ಬೇಲೂರು ಪಟ್ಟಣದ ವಾರ್ಡ್ ನಂಬರ್ 7ಕ್ಕೆ ಪುರಸಭೆ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿ ಸ್ವಚ್ಛತೆ ಕಾರ್ಯ ನಡೆಸುತ್ತಿದ್ದೇವೆ. ಪಟ್ಟಣದ ನಿವಾಸಿಗಳು ಮುಂಜಾಗೃತವಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಪುರಸಭೆಯಿಂದ ಬರುವ ಕಸದ ಗಾಡಿಯಲ್ಲೇ ತ್ಯಾಜ್ಯ ಹಾಕಬೇಕು. ಈ ಬಗ್ಗೆ ತಾಲೂಕು ಆರೋಗ್ಯ ಕೇಂದ್ರದಲ್ಲೂ ಇದರ ಬಗ್ಗೆ ಸೂಕ್ತ ಸಲಹೆ, ಸಹಕಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು ಎಂದರು. ಡೆಂಗ್ಯೂ ಜ್ವರ ಹೆಚ್ಚಾದ ಒಂದು ಆತಂಕ ಇದೆ ಜನತೆಯಲ್ಲಿ ಇವತ್ತು ಬೇಲೂರಿನ ಜನಗಳಲ್ಲಿ. ಹಾಗಾಗಿ ನಾವೇನಿವತ್ತು ನಮ್ಮ 7ನೇ ವಾರ್ಡನ್ನು ಇವತ್ತು ಸ್ವಚ್ಛತೆ ಮಾಡೋದಕ್ಕೆ
ಬಿಟ್ಟಿದ್ದೀವಿ. ಇವತ್ತು ಸ್ವಚ್ಛತೆ ನಡೀತಾ ಇದೆ. ಏನು ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಮಾಡ್ತೀನಿ ಅಂದರೆ, ಇವತ್ತು ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಮಳೆ ನೀರು ಪಾಟ್ಗಳಲ್ಲಿರ್ಬೋದು, ಹೂವಿನ ಕುಂಡ ಮತ್ತು ಎಳೆನೀರು ಬುರುಡೆಗಳಲ್ಲಿರ್ಬೋದು, ಟೈರ್ ಇರ್ಬೋದು, ಮನೆ ಮುಂದೆ ಸುತ್ತಮುತ್ತ ಸ್ವಚ್ಛತೆಯಿಂದ ಇರಬೇಕಾಗುತ್ತೆ. ಸೊಳ್ಳೆಯ ಒಂದು ಸಂತತಿ ಬರೋದ್ರಿಂದನೇ ಇವತ್ತು ಡೆಂಗ್ಯೂ ಅಂತಹ ಮತ್ತು ಚಿಕನ್ ಗುನ್ಯಾ ಈ ರೀತಿಯ ಜ್ವರಗಳು ಹೆಚ್ಚಾಗ್ತಾ ಇದೆ ಜನತೆಯಲ್ಲಿ. ಹಾಗಾಗಿ ಜನಗಳಿಗೆ ಯಾರಿಗೂ ಆತಂಕ ಬೇಡ, ಸ್ವಚ್ಛತೆಯಿಂದ ಇಟ್ಕೊಳ್ಳಿ. ಸ್ವಲ್ಪ ಸೊಳ್ಳೆಗಳ ಇದನ್ನು ಕಡಿತನ ತಪ್ಪಿಸೋದಕ್ಕೆ ಸಂಜೆ ಆದಷ್ಟು ಬೇಗ ಬಾಗಿಲು ಹಾಕೊಳ್ಳೋದು ಅಥವಾ ಸೊಳ್ಳೆ ಪರದೆ ಉಪಯೋಗಿಸೋಂಥದ್ದನ್ನು ಮಾಡಿ. ಮತ್ತು ಸುತ್ತಮುತ್ತ ಸ್ವಚ್ಛತೆಯಿಂದ ಇಟ್ಕೊಳ್ಳಿ. ನಾವು ಸಹ ಪುರಸಭೆಯಿಂದ ಇವತ್ತು ಏನು ಸ್ವಚ್ಛತೆಯನ್ನು ಮಾಡ್ತಾಯಿದ್ದೀವಿ, ನೀವು ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಜೊತೆಗೆ ಏನು ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಪಿ ಹೊಸಳ್ಳಿ ಗ್ರಾಮದಲ್ಲಿ ಹಿರಿಸೇವೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಬುಧವಾರ ರಾತ್ರಿ ವಾರ್ಷಿಕ ಮಹಾ ಜಾನುವಾರುಗಳ ಆರೋಗ್ಯ ಶಿಬಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಕುರಿತು ಸಂಪನ್ಮೂಲ ವ್ಯಕ್ತಿ ಹಿರಿಸೇವೆ ಪಶು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ ಮಾತನಾಡಿ, ಇಡೀ ಭಾರತ ದೇಶದಲ್ಲಿ ಹಾಲು ಉತ್ಪನ್ನದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದೇವೆ ಹಾಗೂ 62 ಬಗೆಯ ಹಾಲು ಉತ್ಪನ್ನಗಳನ್ನು ತಯಾರು ಮಾಡುತ್ತಿದ್ದೇವೆ. ಆದರೆ ರೈತರಿಗೆ ಹೈನುಗಾರಿಕೆಯಿಂದ ನೀಡುತ್ತಿರುವ ಹಾಲಿನ ಹಣ ಎಂದಿಗೂ ಸಮ ಪ್ರಮಾಣವಾಗಿ ದೊರಕುತ್ತಿಲ್ಲ. ರೈತರ ಜೀವನ ಈ ಹಣ ಅನುಕೂಲವಾಗುತ್ತಿಲ್ಲ. ಇದು ಒಂದು ರೀತಿಯ ಘೋರ ಘಟನೆಯಾಗಿ ಪರಿತಪಿಸುತ್ತಿದೆ ಎಂದರು. ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಶನೂ ಕೂಡ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೆ ಇವತ್ತು ಸುಮಾರು 62 ವೆರೈಟಿ ಹಾಲಿಂದ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ನಮ್ಮ KMF ತಯಾರು ಮಾಡ್ತಾರೆ. ಹಾಲಲ್ಲೇ ಸುಮಾರು 10 ವೆರೈಟಿ ಹಾಲಿದೆ. ಇವತ್ತು ನಾವೇನಾದ್ರೂ ಹಾಲು ಕಾಯಿಸೋದು ಮರೆತೋದ್ವಿ ಅಂದರೆ, ಈಗ ಕಳೆದ ವಾರದವರೆಗೂ ನಾವು 41-42 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇತ್ತು. ತೊಡಗಿಸ್ತಕ್ಕಂಥ ಕುಟುಂಬಗಳಿಗೆ ತುಂಬ ತೊಂದರೆ ಆಯಿತು. 3-4 ಲಕ್ಷ ರಾಸುಗಳು ಸಾವನ್ನಪ್ಪಿವೆ. ನಾವು ಸಮರೋಪಾದಿನಲ್ಲಿ ಈ ಚರ್ಮಗಂಟು ರೋಗ ಕೂಡ ಲಸಿಕೆ ಹಾಕಿದ್ವಿ. ಪ್ಯಾರಲಲ್ ಆಗಿ ಅಂದರೆ ಸಮಾನಾಂತರವಾಗಿ ಕಾಲುಬಾಯಿ ರೋಗದ ವಿರುದ್ಧನೂ ಕೂಡ ನಾವು ಲಸಿಕಾ ಕಾರ್ಯಕ್ರಮನ ಮಾಡಿದ್ವಿ. ನಿಮಗೆಲ್ಲರಿಗೂ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು 34 ರೂಪಾಯಿ 1 ಲೀಟರ್ ಹಾಲಿಗಿದೆ. ಸರ್ಕಾರ ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಬಸವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ HK ಸುಧಾಕರ್, ರೇಣುಕಾ ಸೋಮಶೇಖರ್, ಮಾಜಿ ಸದಸ್ಯ ರವಿಕುಮಾರ್, ಸಹ ಶಿಕ್ಷಕ ಪುರುಷೋತ್ತಮ್ ಸೇರಿದಂತೆ ಇತರರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅರೆಹಳ್ಳಿ ಪಟ್ಟಣದಿಂದ ಬೇಲೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾದ ತೊಳಲು ರಸ್ತೆಯು ಹದಗೆಟ್ಟಿ ಸಂಚಾರಕ್ಕೆ ಸಂಚಕಾರ ತಂದಿದೆ. ಈ ತಕ್ಷಣವೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದನ್ನು ಸರಿಪಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಿತ್ತಾವರಗುಡ್ಡದ ಹೋರಾಟ ಸಮಿತಿಯ ಅಧ್ಯಕ್ಷ ಕುಮಾರ್ ಕೆ ಮಾತನಾಡಿ, ಅರೆಹಳ್ಳಿ ಹೋಬಳಿಯು ಕೇಂದ್ರವಾಗಿರುವುದರಿಂದ ದಿನನಿತ್ಯ ನಾಡ ಕಚೇರಿ, ಕೃಷಿ ಇಲಾಖೆ, ಬ್ಯಾಂಕ್, ಶಾಲಾ ಕಾಲೇಜು ಹಾಗೂ ಇನ್ನಿತರ ಸರ್ಕಾರಿ ಸೇವೆ ಪಡೆದುಕೊಳ್ಳಲು ಆಗಮಿಸುವ ತೊಳಲು, ಸೀದರಹಳ್ಳಿ, ಅನುಘಟ್ಟ, ನಾಗೇನಹಳ್ಳಿ, ಮತ್ತಿಹಳ್ಳಿ, ಕಣಕುಪ್ಪೆ ಹಾಗೂ ಇತರೆ ಗ್ರಾಮದ ರೈತರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇಂತಹ ಹದಗೆಟ್ಟ ರಸ್ತೆಯ ಸಂಚಾರ ಅಪಾಯಕಾರಿಯಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ತ್ವರಿತವಾಗಿ ಸುಸಜ್ಜಿತ ನೂತನ ರಸ್ತೆ ನಿರ್ಮಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಿತ್ತವರಗುಡ್ಡ ಹೋರಾಟ ಸಮಿತಿ ಅಧ್ಯಕ್ಷರು ಕಿತ್ತವರ.
ಈಗಾಗಲೇ ನಮ್ಮ ತುಳುಲು ಮತ್ತು ಅರಳಿ ಮುಖ್ಯ ರಸ್ತೆ ಆಗಿರೋದ್ರಿಂದ ಈ ರಸ್ತೆ ಸುಮಾರು 10 ವರ್ಷಗಳ ಕಾಲದಿಂದ ಕಿತ್ತೋಗಿದೆ. ಈ ರಸ್ತೆ ಏನಾಗಿದೆ ಅಂದರೆ ಸುಬ್ರಹ್ಮಣ್ಯಕ್ಕೆ ನೇರವಾದ ರಸ್ತೆ ಆಗಿರೋದ್ರಿಂದ ಹಾವೇರಿ, ಹುಬ್ಳಿ, ಧಾರವಾಡ ಈ ಭಾಗದ ತುಂಬ ಜನರು ಇಲ್ಲಿ ಓಡಾಡ್ತಾರೆ. ಅದರ ಜೊತೆಗೆ ದಿನನಿತ್ಯ ಮಕ್ಕಳು, ಶಾಲಾ ಮಕ್ಕಳು ಮತ್ತು ವ್ಯಾವಹಾರಿಕ ಬ್ಯಾಂಕು ಮತ್ತು ಕೋರ್ಟಿಗೆ ಹೋಗೋಂಥರೆಲ್ಲ ಇಲ್ಲೇ ಓಡಾಡಬೇಕಾಗಿದೆ. ತುಂಬ ಹಾಳಾಗಿರೋದ್ರಿಂದ ಎಲ್ಲ ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಿದೆ. ಪ್ರತಿನಿತ್ಯ ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಅಧಿಕಾರಿಗಳು ದಯವಿಟ್ಟು ಈ ರಸ್ತೆ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು. ತರಲಿಲ್ಲ ಅಂದರೆ ಮುಂದೊಂದು ದಿನ ನಾವು ಅರಣ್ಯ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಬೃಹತ್ ಹೋರಾಟವನ್ನು. ಈ ವೇಳೆ ನದೀಂ, ಸಂತೋಷ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಳೆರಾಯನ ಅಬ್ಬರಕ್ಕೆ ಮೇಕೆ ಬಲಿಯಾಗಿರುವ ಘಟನೆ ಬುಧವಾರ ತಡರಾತ್ರಿ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿ ಜಾಗನಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಪ್ರಕಾಶ್ ಎಂಬುವವರಿಗೆ ಸೇರಿದ ಮೇಕೆ ಮರಿ ಸಾವನ್ನಪ್ಪಿದ್ದು, ಭಾರೀ ಮಳೆ ಸುರಿದ ಪರಿಣಾಮ ಪ್ರಕಾಶ್ ವಾಸವಿದ್ದ ಮನೆ ಪಕ್ಕದ ಕಾಂಪೌಂಡ್ ಕುಸಿದ ಪರಿಣಾಮ 10,000 ರು ಬೆಲೆ ಬಾಳುವ ಮೇಕೆ ಮರಿ ಸಾವಿಗೀಡಾಗಿದೆ. ಸ್ಥಳಕ್ಕೆ ಸಾರಂಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪರಿಹಾರ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಶಿಕ್ಷಣ ಸಂಸ್ಥೆಗೆ ವಿಧಾನಸಭಾ ಪರಿಷತ್ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಅಭ್ಯರ್ಥಿ ಎನ್ ಪ್ರತಾಪ್ ರೆಡ್ಡಿ ಭೇಟಿ ನೀಡಿ ಪದವೀಧರರ ಮತಯಾಚನೆ ಮಾಡಿದರು. ಈ ವೇಳೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2018ರಲ್ಲಿ ನಿಮ್ಮ ಸಹಕಾರದಿಂದ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿದೆ. ಆ ಸಂದರ್ಭದಲ್ಲಿ ಅಭೂತಪೂರ್ವ ಬೆಂಬಲ ನೀಡಿದ್ದೀರಿ. ಆದರೆ ಸಾವಿರಾರು ಸಂಖ್ಯೆಯ ತಿರಸ್ಕೃತ ಮತಗಳಿಂದ ಹಿನ್ನಡೆಯಾಗಿತ್ತು. ಆದರೂ ನಾನು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಶೈಕ್ಷಣಿಕ, ಪದವೀಧರ, ಸಾಮಾಜಿಕ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡಿದ್ದೇನೆ. ಸಾಮಾಜಿಕ ಸಾರ್ವಜನಿಕ ಸೇವೆಯಲ್ಲಿ ಇದ್ದೇನೆ. ಇದೇ ಜೂನ್ 3ರಂದು ನಡೆಯುವ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯ ಮತ ನೀಡುವ ಮೂಲಕ ಈ ಕ್ಷೇತ್ರದ ಶೈಕ್ಷಣಿಕ, ಔದ್ಯೋಗಿಕ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ಮತಯಾಚನೆ ಮಾಡಿದರು. ಸರ್, 2018 ಚುನಾವಣೆಯಲ್ಲಿ ಪುರುಗೆಟ್ಟು ಮತಗಳಿಂದ ನಾವು ಸೋತರು. ಆಗಲಿ ನಾವು ಮತದಾರರಿಂದ ಏನು ತಿರಸ್ಕಾರ ಪಟ್ಟಿಲ್ಲ. ನಮ್ಮಲ್ಲಿ ನಾನು ಬಳ್ಳಾರಿಯಿಂದ, ವಿಜಯನಗರದಿಂದ KB ಶ್ರೀನಿವಾಸ್ ಅವರು, ರಾಯಚೂರಿಂದ ರಾಜಾ ಕೃಷ್ಣ ಅವರು 3 ಜನ ನಾವು ಇಲ್ಲಿ ಕಂಟೆಸ್ಟ್ ಮಾಡಿದ್ದಕ್ಕೆ, ಬೀದರ್ನಲ್ಲಿ ಅಲ್ಲಿ ಒಬ್ಬರೇ ಕಂಟೆಸ್ಟ್ ಮಾಡಿದ್ದಕ್ಕೆ ಅವರು ನಮ್ಮ ಸೆಕೆಂಡ್ ಪ್ರಿಫರೆನ್ಸ್ ಹೋಟೆಲ್ ಗೆದ್ದು ಬಂದರು. ಮೊದಲನೇದಾಗ ಡೈರೆಕ್ಟಾಗಿ ಫಸ್ಟ್ ಗೆದ್ದು ಬಂದಿಲ್ಲ ಅವರು. ಸೊ ವಾತಾವರಣ ಈಗ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಬರೀ ಗುಲ್ಬರ್ಗ, ಬೀದರ್ ಅವರಿಗೆ 2 ಪಾರ್ಟಿಗಳಿಗೆ ರಾಷ್ಟ್ರೀಯ ಪಕ್ಷ ಓಟ್ ಹಾಕೋದು, ನಾವು ನಮ್ಮೂರೊಳಗೆ ಬೈಕಂತ ಕೂತ್ಕೊಂಬೋದು ಅಷ್ಟೇ. ಬಿಟ್ಟರೆ ಅವ್ರು ಯಾರು ಈ ಭಾಗಕ್ಕೆ ಬರಲ್ಲ, ಈ ಭಾಗದ ಮಖ ತೋರಿಸಲ್ಲ, ಈ ಭಾಗದ ಅಭಿವೃದ್ಧಿ ಬಗ್ಗೆ ಅವ್ರ ಗಮನ ಇಲ್ಲ. ಎಷ್ಟು ವರ್ಷ ಇವ್ರಿಗೆ ನಾವು ದಾಸೋಹ ಆಗಿರ್ಬೇಕು. ಬೀದರ್, ಗುಲ್ಬರ್ಗದಲ್ಲಿ ಹೋದ್ರೆ ಇವರು ನಮ್ಗೆ ಕಾಣಲ್ರಿ ಅಂತ ಹೇಳ್ತಾರೆ. ಬೀದರಲ್ಲಿ ಈಗ ಇವ್ರು ಕಾಣಲ್ಲ, ಗುಲ್ಬರ್ಗಲ್ಲಿ ಕಾಣಲ್ಲ. ಇವ್ರು ವ್ಯವಹಾರ ಸಲುವಾಗಿ ಇವರು ರಾಜಕೀಯಕ್ಕೆ ಬಂದರು ವಿನ ಜನಕ್ಕಂತೂ ಸೇವೆ ಮಾಡೋಕ್ಕಂತ ಬಂದಿಲ್ಲ. 2018 ಕೂಡ ಹೇಳಿದಾರೆ ಸರ್, ಭಾಳ ದೊಡ್ಡ ಹೋರಾಟ ಮಾಡಿದ್ವಿ ನಾವು. ಅದಾದ್ಮೇಲೆ ಈ ಸಂದರ್ಭದಲ್ಲಿ ಈಶನಾರಾಯಣ ರೆಡ್ಡಿ, ಹನುಮಂತ ರೆಡ್ಡಿ, ಮರಿಸ್ವಾಮಿ ರೆಡ್ಡಿ, NR ಕುಕ್ಕನೂರು ಸಂಸ್ಥೆಯ ಉಪಾಧ್ಯಕ್ಷ ಶರಣಪ್ಪ ಹೊಸಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಮಾಜಿ ಕೇಂದ್ರ ಹಾಗೂ ರಾಜ್ಯ ಸಚಿವ ದಿವಂಗತ ವಿ. ಶ್ರೀನಿವಾಸ್ ಪ್ರಸಾದ್ ಅವರು ನಿಧನ ಹೊಂದಿದಾಗ ಸಿಎಂ ಸಿದ್ದರಾಮಯ್ಯನವರು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗೆ ರಜೆ ಘೋಷಿಸಿ ಅವರ ಸೇವೆಯನ್ನ ಸ್ಮರಿಸಿದ್ದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿ. ಮರಯ್ಯ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ನಾಯಕರು ಮರಣ ಹೊಂದಿದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ರಜೆ ಘೋಷಿಸಿ ಸಂತಾಪ ಸೂಚಿಸುತ್ತಿರಲಿಲ್ಲ. ಆದರೆ ಪಕ್ಷಾತೀತವಾಗಿ ಸಿದ್ದರಾಮಯ್ಯನವರು ವಿ. ಶ್ರೀನಿವಾಸ್ ಪ್ರಸಾದ್ ರವರು ಮರಣ ಹೊಂದಿದಾಗ ಸರ್ಕಾರಿ ರಜೆ ಘೋಷಣೆ ಮಾಡಿ ಅವರ ಸೇವೆಯನ್ನ ಸ್ಮರಿಸಿ ಮಾದರಿಯಾಗಿದ್ದಾರೆ ಎಂದರು. ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಹಿರಿಯ ರಾಜಕಾರಣಿ, ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್ ರವರು ನಿಧನ ಹೊಂದಿರುತ್ತಾರೆ. ನಿಧನ ಹೊಂದ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರವರು ಅವರ ಮೆಚ್ಚುಗೆ ಮೆಚ್ಚಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಜನತೆ ಪರವಾಗಿ ಈ ರಾಜ್ಯದಲ್ಲಿ ಯಾರೂ ಕೂಡ ದಲಿತ ಒಬ್ಬ ನಾಯಕ ತೀರ್ಕೊಂಡಿದ್ದಾರೆ ಅಂತ ಅಂದರೆ ಅಂದಿನ ದಿನ ಸರ್ಕಾರದ ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ದಲಿತ ನಾಯಕರುಗಳು ಸೊಸೈಟಿ ಸಂಘದ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರುಗಳಾದ ತುಂಬಲ ಪ್ರಕಾಶ್, ಎನ್ ನಂಜುಂಡಸ್ವಾಮಿ, ಮಂಜು, ಬೇಬಿ, ಹೇಮಂತ್ ಕುಮಾರ್, ರಾಘವೇಂದ್ರ, ಮುಖಂಡರುಗಳಾದ ಘಟಕ ಮಹಾದೇವ, ನಂಜುಂಡಯ್ಯ, ಮಹದೇವಣ್ಣ ಸೇರಿದಂತೆ ಇತರರಿದ್ದರು.
ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಕೊಪ್ಪಳ ನಗರದಲ್ಲಿ ಇದೇ ಮೇ 25 ಹಾಗೂ 26ರಂದು 10ನೆಯ ಮೇ ಸಾಹಿತ್ಯ ಮೇಳ ಆಯೋಜಿಸಲಾಗಿದೆ ಎಂದು ಸಂಘಟಕರಲ್ಲಿ ಪ್ರಮುಖರಾದ ಡಿಎಚ್ ಪೂಜಾರ್ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಲಢಾಯಿ ಪ್ರಕಾಶನ ಗದಗ, ಚಿತ್ತಾರ ಬಳಗ ಧಾರವಾಡ, ಕವಿ ಪ್ರಕಾಶನ ಕವಲಕ್ಕಿ ಹಾಗೂ ಕೊಪ್ಪಳದ ಮೇ ಸಾಹಿತ್ಯ ಬಳಗ ಸಹಯೋಗದಲ್ಲಿ ಕೊಪ್ಪಳದ 10ನೇ ಮೇ ಸಾಹಿತ್ಯ ಮೇಳದಲ್ಲಿ ದೇಶದ ಧೀಮಂತ ರೈತ ನಾಯಕ ರಾಕೇಶ್ ಸಿಂಗ್ ಟಿಕಾಯತ್, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಗೋಪಾಲಗೌಡರು, ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ನಂತರ ವಿವಿಧ ಗೋಷ್ಠಿಗಳು, ಸಾಧಕರಿಗೆ ವಿಶೇಷ ಪ್ರಶಸ್ತಿ ಪ್ರದಾನ ನಡೆಯಲಿವೆ. ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಅವರು ಸಮಾರೋಪ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದರು. 10ನೇ ಮೇ ಸಾಹಿತ್ಯ ಮೇಳವನ್ನು ಕೊಪ್ಪಳದಲ್ಲಿ ನಡೆಸೋದಕ್ಕೆ ಇಲ್ಲಿನ ಬಹುತೇಕ ಬರಹಗಾರರು, ಶಿಕ್ಷಕರು, ಪ್ರಗತಿಪರ ಸಂಘಟನೆಯವರು ಮತ್ತು ಬೇರೆ ಬೇರೆಯ ಸಮಾನ ಮನಸ್ಕರು ಇವತ್ತು ಸೇರಿ ಒಂದು ನಿರ್ಧಾರ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲೇ ಮೇ ಸಾಹಿತ್ಯ ಮೇಳ ನಡಿಬೇಕಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ. ಅದಕ್ಕೆ ಪೂರಕವಾದಂತಹ ಚಟುವಟಿಕೆಗಳು ಈಗಾಗಲೇ ನಡೆದಿದ್ದಾವೆ. ಮುಂದಿನ ಸಭೆಯಲ್ಲಿ ಸಿದ್ಧತಾ ಸಮಿತಿಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ಪೂರಕವಾದಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಕೊಪ್ಪಳದಲ್ಲಿ ವಿಶೇಷವಾಗಿ ಕೊಪ್ಪಳದಲ್ಲಿ ಮಾಡ್ತಕ್ಕಂಥದ್ದನ್ನು ಬಹುತೇಕ ಸಮಾನ ಮನಸ್ಕರು ಅತ್ಯಂತ ಖುಷಿಯಿಂದ ಸ್ವೀಕಾರ ಮಾಡೋದ್ರ ಜೊತೆಗೆ ಭಾಳ ಅಗತ್ಯ ಇತ್ತು. ಕೊಪ್ಪಳದಲ್ಲಿ ಈ ನಿರ್ಧಾರ ಭಾಳ ಪೂರಕವಾಗಿದೆ. ಈ ವೇಳೆ ಪ್ರಮುಖರಾದ ರವಿತೇಜ ಅಬ್ಬಿಗೇರಿ, ಅಂದಾನಪ್ಪ ಬೆಣಕಲ್, ಬಾಳಪ್ಪ ವೀರಾಪುರ, ಸಂಜಯ್ ದಾಸ್ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೇರ್ಪೇಟೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ 22ನೇ ತ್ರೈಮಾಸಿಕ ಮಹಾ ಅಧಿವೇಶನದ 4 ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಮಧುಸೂದನ್ ತಂಡವು 3 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಕೆ ರಘು ತಂಡವು ಕೇವಲ 1 ಸ್ಥಾನ ಪಡೆದು ಸೋಲನ್ನು ಅನುಭವಿಸಿದ್ದು, ಮಧುಸೂದನ್ ತಂಡದ ಕೆ ಮಧುಸೂದನ್ 142 ಮತಗಳು, ಕಿರಣ್ ಎಂಡಿ 119 ಮತಗಳು, ಶ್ರೀಧರ್ 118 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ರಘು ತಂಡದಿಂದ ರಘು ಕೆ 110 ಮತಗಳನ್ನು ಜಯ ಸಾಧಿಸಿದ್ದು, ಈ ತಂಡದ ಉಳಿದ 3 ಸ್ಪರ್ಧಿಗಳಾದ ಎಚ್ಎಸ್ ರಾಜೇಗೌಡ 73 ಮತಗಳು, ಜಿಎಸ್ ರಾಜೇಶ್ ಗೌಡ 73 ಮತಗಳು, ಆನಂದ್ ಗೌಡ 58 ಮತಗಳನ್ನು ಪಡೆದು ಸೋಲು ಕಂಡಿದ್ದಾರೆ. ಮಧುಸೂದನ್ ತಂಡದಿಂದ ಸ್ಪರ್ಧಿಸಿದ ಬೋಕನಕೆರೆ ಕೆಪಿಟಿಸಿಎಲ್ ಶಾಖೆಯ ಕಿರಿಯ ಇಂಜಿನಿಯರ್ ಟಿಜಿ ತಿಮ್ಮಪ್ಪ 106 ಮತಗಳನ್ನು ಪಡೆಯುವ ಮೂಲಕ ಕೂದಲಳಿಯ ಅಂತರದಲ್ಲಿ ಪರಾಜಯಗೊಂಡಿದ್ದಾರೆ. ಚುನಾವಣಾಧಿಕಾರಿಯಾಗಿ ವಕೀಲ ಎಂಸಿ ಪ್ರವೀಣ್ ಕುಮಾರ್ ಕಾರ್ಯನಿರ್ವಹಿಸಿದರು. ನೂತನವಾಗಿ ಆಯ್ಕೆಯಾದ ಎಲ್ಲಾ 4 ಮಂದಿ ಪ್ರತಿನಿಧಿಗಳನ್ನು ಸ್ಥಳೀಯ ಕೆಪಿಟಿಸಿಎಲ್ ಸ್ಥಳೀಯ ಸಮಿತಿ ಅಧ್ಯಕ್ಷ ರವೀಂದ್ರ ಕುಮಾರ್, ಕಾರ್ಯದರ್ಶಿ ಕೆಎನ್ ಜೈಪಾಲ್ ಹಾಗೂ ನಿಗಮದ ಎಲ್ಲಾ ನೌಕರರು ಅಭಿನಂದಿಸಿದ್ದಾರೆ. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ವಿಭಾಗೀಯ ಕಚೇರಿ, ಎಲ್ಲ ಶಾಖೆಗಳು, ಕಂದಾಯ ಶಾಖೆ, ಕೆಪಿಟಿಸಿಎಲ್ ಎಲ್ಲ ನೌಕರರು ಸರಿಯಾಗಿ ಸಮಯಕ್ಕೆ ಬಂದು ತಮ್ಮ ಮತಗಳನ್ನು ಚಲಾಯಿಸಿ ಸುಸೂತ್ರವಾಗಿ ಈ ಚುನಾವಣೆ ನಡಲಿಕ್ಕೆ ಶಾಂತಿಯುತವಾಗಿ ಸಹಕರಿಸಿದಂಥ ಎಲ್ಲ ನೌಕರ ಬಾಂಧವರಿಗೆ ತಮ್ಮ ಹೊಸ ತಂಡದ ಪರವಾಗಿ, ಲೋಕಲ್ ಕಮಿಟಿಯರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ನೌಕರ ಬಾಂಧವರು ಎಲ್ಲರೂ ಸಹ ಒಂದೇ ಸಹಬಾಳ್ವೆಯಿಂದ ಬಂದು ಮತದಾನ ಮಾಡಿ ಶಾಂತಿಯುತವಾಗಿ ಈ ಚುನಾವಣೆಯನ್ನು ನಡೆಸಿಕೊಟ್ಟಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಬರುವ ಲೋಕಪಾವನಿ ನದಿ ಸೇತುವೆ ತಡೆಗೋಡೆಯ ಮೇಲೆ ಅಪಾರ ಪ್ರಮಾಣದ ಮರಗಳು ಬೆಳೆಯುತ್ತಿದ್ದು, ಸೇತುವೆ ಅಸ್ತಿತ್ವಕ್ಕೆ ಆತಂಕ ಎದುರಾಗಿದೆ. ಸೇತುವೆಯ ಎಡಪಾರ್ಶ್ವದ ಕಡೆ ಗೋಡೆಯ ಮೇಲೆ ಆಲದ ಮರ, ಅರಳಿ ಮರ, ಗಸಗಸೆ ಮರ ಸೇರಿದಂತೆ ಇತರೆ ಮರಗಳು ಬೆಳೆಯುತ್ತಾ ಇದ್ದು, ಸೇತುವೆ ಪಿಲ್ಲರ್ಗಳ ಮೇಲೂ ಸಹ ಮರಗಳು ಬೆಳೆಯಲಾರಂಭಿಸಿದೆ. ಮರಗಳ ಬೇರುಗಳು ಸೇತುವೆಯ ತಡೆಗೋಡೆ ಮತ್ತು ಪಿಲ್ಲರ್ ದಾಟಿ ನದಿಯ ನೀರು ತಾಗುವಷ್ಟು ಇಳಿಬಿದ್ದಿದ್ದು, ಹಲವು ಬೇರುಗಳು ಸೇತುವೆ ಕೆಳಗೆ ರಸ್ತೆಗೆ ಹಾರಿದಿರುವ ಸಿಮೆಂಟ್ ಮತ್ತು ಕಲ್ಲು ಚಪ್ಪಡಿಗಳ ಹೊಳಕು ಹಬ್ಬುತ್ತಿದೆ. ಇದರಿಂದಾಗಿ ಸೇತುವೆ ಉದ್ದಕ್ಕೂ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡಿದ್ದು, ಲೋಕೋಪಯೋಗಿ ಇತರ ಇಲಾಖೆಗಳ ಇಂಜಿನಿಯರ್ಗಳು ಇದೇ ಮಾರ್ಗದಲ್ಲಿ ಹಾದು ಹೋದರೂ ದುಸ್ಥಿತಿಯಲ್ಲಿರುವ ಸೇತುವೆಯತ್ತ ಗಮನ ಹರಿಸದೇ ಇರುವುದು ಸಾರ್ವಜನಿಕರ ಟೀಕೆಗೆ ಗ್ರಾಸವಾಗಿದೆ. ವರದಿ ಟಿಎ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಸ್ವಾಮಿ, ಇದು ಬೆಂಗಳೂರು ಮೈಸೂರು ಹೈವೇ. ಈ ಕಡೆ ಬನ್ನೂರು, ನರಸೀಪುರ, ಕಲ್ಕಾಡು, ಇನ್ನೂ ಅನೇಕ ಇರತಕ್ಕಂಥ ಒಂದು ಹೈವೇ ರೋಡ್ ಇದು. ಇಲ್ಲಿ ಒಂದು ಸಿಗ್ನಲ್ ಇದೆ. ಇಲ್ಲಿ ಬೊಂಬೂರು ಶ್ರೀನಿವಾಸ ಅಗ್ರಹಾರ ಅಂತ ಒಂದು ಊರಿದೆ. ಶ್ರೀನಿವಾಸ ಅಗ್ರಹಾರದವರು ಪಾಪ ಈ ಲೋಕಭವನಿ ನೀರು ಪಾಸ್ ಆಗಬೇಕಾದ್ರೆ ಅವ್ರ ಜಮೀನುಗಳು ಮತ್ತು ಎಲ್ಲ ಅವ್ರಿಗೆ ತೊಂದರೆ ಆಗ್ತದೆ. ಆದರೆ ರಸ್ತೆ ಮಾಡಿದಂಥವ್ರು ಏನು ಮಾಡಿದ್ದಾರೆ, ಈ ರಸ್ತೆ ಮಾಡಿದವ್ರು ನೋಡಿ, ಇಲ್ಲಿ ಅಲ್ಲಿಂದ ಬಂದಂಥ ನೀರು ಈ ಕೊಳ್ಳಿಗೆ ಹೋಗುತ್ತೆ. ಇದು ಸೇತುವೆ ಶಿಥಿಲಾಗಿದೆ, ಹಳ್ಳಿ ಮರ ಬೆಳ್ಕೊಂಡಿದೆ. ಏನು ಹತ್ತಿರದಲ್ಲೇ ಇದು ಸೇತುವೆ ಬಿದ್ದೋಗೋಂಥ ಸಂದರ್ಭ ಬಂದಿದೆ. ಯಾಕೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ಈ ಹೈವೇ ರೋಡವರು NH ರೋಡ್ ಆಯಿತು ಅಂತೇಳಿ
ಆದರೂ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಹಲವಾರು ವೆಹಿಕಲ್ಗಳು ಕಾರ್ಗಳೆಲ್ಲ ಇಲ್ಲೇ ಬರ್ತಾ ಇದ್ದಾವೆ. ಇಲ್ಲೇ ಬಂದು ಇಲ್ಲೇ ಹೋಗ್ತವೆ. ಹಳ್ಳಿಗೆ ಹೋಗಿ ಗಾಡಿ ಬೀಳ್ತಿದೆ. ಈ ಕಡೆ ಬಂದರೆ ಇಲ್ಲಿ ನೋಡಿ ಅರ್ಧಂಬರ್ಧ ಕೆಲಸ ಆಗಿದೆ. ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಕನ್ನಡ ಬರಲ್ಲ. ಏನಾರ ಮೇ 23ರ ಹುಣ್ಣಿಮೆ ಪ್ರಯುಕ್ತ ಶ್ರೀರಂಗಪಟ್ಟಣ ತಾಲೂಕು ಟಿಎಂ ಹೊಸೂರು ಬಳಿ ಇರುವ ಶ್ರೀ ವಿಜಯಕಾಳಿ ಮಹಾಸಂಸ್ಥಾನ ಮಠದಲ್ಲಿ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರತ್ಯಂಗಿ ಹೋಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಸನ್ನ ಗುರೂಜಿ ಮಾತನಾಡಿ, ಈ ಹುಣ್ಣಿಮೆ ದಿನ ಭಕ್ತಾದಿಗಳು ದೇವರ ಬಳಿ ಬಂದು ತಮ್ಮ ಕೈಲಾದ ಸೇವೆಗಳನ್ನು ಮಾಡಿ ಪೂಜೆ ಸಲ್ಲಿಸುತ್ತಾ ಹೋಗುತ್ತಾರೆ. ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು 9 ವಾರ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾರೆ. ಸಲ್ಲಿಸಿದ ನಂತರ ಶ್ರೀ ವಿಜಯಕಾಳಿ ಅಮ್ಮನವರು ಅನುಗ್ರಹ ನೀಡುತ್ತಾರೆ ಎಂದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಮತ ಎಣಿಕೆ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿ 2 ಬಣದ ಸದಸ್ಯರ ನಡುವೆ ಗಲಾಟೆಯಾದ ಘಟನೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ. ಏಕಪಕ್ಷೀಯವಾಗಿ ಮತ ಎಣಿಕೆ ಮಾಡಿರುವ ಆರೋಪದ ಹಿನ್ನೆಲೆ ಬುಧವಾರ ನಡೆದಿದ್ದ ಕೆಇಬಿ ನೌಕರರ ಸಂಘದ ಚುನಾವಣೆಯಲ್ಲಿ ಗಲಾಟೆ ನಡೆದಿದ್ದು, ಒಂದು ಗುಂಪಿನ ಸದಸ್ಯರು ಚುನಾವಣಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮತ್ತೊಂದು ಗುಂಪಿನ ಸದಸ್ಯರನ್ನ ಪ್ರಶ್ನಿಸುವುದರಿಂದ ಮಧುಸೂದನ್ ಹಾಗೂ ರಘು ಗುಂಪಿನ ಸದಸ್ಯರ ನಡುವೆ ಗಲಾಟೆ ನಡೆದಿದ್ದು, 2 ಗುಂಪಿನ ಸದಸ್ಯರ ನಡುವೆ ಮಾತಿನ ಚಕಮಕಿ, ವಾಕ್ಸಮರ ಇನ್ನಷ್ಟು ಮೇಲಕ್ಕೇರಿ ಮತ ಎಣಿಕೆ ಕೊಠಡಿಗೆ ನುಗ್ಗಿ ಪರಸ್ಪರ ತಳ್ಳಾಟ ನೂಕಾಟ ನಡೆದಿದ್ದು, ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ.
ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲೇ ಇದ್ದರೂ ಕೂಡಲೇ ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸು, ನನ್ನ ತಾಳ್ಮೆ ಪರೀಕ್ಷಿಸಬೇಡ, ಪ್ರಜ್ವಲ್ಗೆ ದೇವೇಗೌಡರ ಖಡಕ್ ವಾರ್ನಿಂಗ್. ಪ್ರಜ್ವಲ್ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸಲು HDK, DKಶಿ ಮೊದಲಾದವರ ಹೆಸರು ಹೇಳುತ್ತಿದ್ದಾರೆ. ಹಾಸನದ ಬಿಜೆಪಿಯ ಮಾಜಿ ಶಾಸಕ ಮತ್ತವರ ಆಪ್ತರ ಮೂಲಕ ಪೆನ್ ಡ್ರೈವ್ ಹಂಚಿಕೆಯಾಗಿದೆ. ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಆರೋಪ. SIT ತನಿಖೆಯಿಂದ ಪೆನ್ ಡ್ರೈವ್ ಹಗರಣದ ನಿಜವಾದ ಅಪರಾಧಿಗಳು ಹೊರಬರುವುದು ಕಷ್ಟ ಸಾಧ್ಯ. ಕೂಡಲೇ ಈ ಪ್ರಕರಣವನ್ನ CBI ತನಿಖೆಗೆ ವಹಿಸಬೇಕು, ಜಿಲ್ಲಾ JDS ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.